ತುಂಬ ಹುಡುಗರು ಇದ್ರ ಬಗ್ಗೆ ಮಾತನಾಡಲ್ಲ. ಬಟ್ ಅದು ಪ್ರತಿಯೊಬ್ಬ ಹುಡುಗನ ಸೈಲೆಂಟ್ ಸ್ಟ್ರಗಲ್. ಈ ಸೊಸೈಟಿ ಮೈಂಡ್ ಸೆಟ್ ಹೇಗಿದೆ ಅಂದರೆ, ಗಂಡಸರು ಸ್ಟ್ರಾಂಗ್ ಆಗಿರಬೇಕು, ಸಕ್ಸಸ್ಫುಲ್ ಆಗಿರಬೇಕು, ಹೊರಗಡೆ ಹೋಗಿ ದುಡಿಯಬೇಕು, ಹೆಂಡತಿ ಮಕ್ಕಳನ್ನು ಸಾಕಬೇಕು, ಈ ರೀತಿ ಮೊದಲೇ ಒಂದಷ್ಟು ಕಟ್ಟುಪಾಡುಗಳನ್ನು ಹಾಕಿರೋದ್ರಿಂದ ಆತ ಇದನ್ನೆಲ್ಲ ಮಾಡೋ ಹಾದಿಯಲ್ಲಿ ಬಂದಂತಹ ಕಷ್ಟಗಳನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಒಂದು ವೇಳೆ ಹೇಳಿದರೆ ಸಮಾಜ ಎಲ್ಲಿ ಜಡ್ಜ್ ಮಾಡುತ್ತೋ ಅನ್ನೋ ಭಯ ಅವನಿಗೆ. ಹೀಗಾಗಿ ತನ್ನೆಲ್ಲ ಕಷ್ಟಗಳು ತಾನಾಗಿಯೇ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಲ್ಲೇ ಇರ್ತಾನೆ. ಇದರಿಂದ ಅವನ ಮೆಂಟಲ್ ಹಾಗೂ ಫಿಸಿಕಲ್ ಹೆಲ್ತ್ ಹಾಳಾಗುತ್ತೆ. 21-22 ವರ್ಷಕ್ಕೆ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ 23-24 ವರ್ಷಕ್ಕೆ ಜಾಬ್ ತಗೊಂಡು 30 ವರ್ಷಗಳ ಒಳಗಡೆ ಮದುವೆ ಆಗೋ ಹುಡುಗ ಸೆಟಲ್ ಆಗಬೇಕು ಅಂತ ಅಂದ್ಕೊಳ್ಳೋದು ಅದೆಷ್ಟು ಸರಿ ಹೇಳಿ? ಇನ್ನು ಇಷ್ಟ ಇಲ್ದಿರೋ ಕೆಲಸನ ಕಷ್ಟಪಟ್ಟು ಮಾಡಿ ಅಷ್ಟೋ ಇಷ್ಟೋ ಸಂಬಳ ತಗೋತಿರೋ ಹುಡುಗರನ್ನು ಈ ಸಾಲಗಳು EMIಗಳೇ ಹಿಂಡಿ ಹಿಪ್ಪೆ ಮಾಡಿರ್ತವೆ. ಇದರಿಂದಲೇ ಎಷ್ಟೋ ಹುಡುಗರು ಮೆಂಟಲಿ ಡಿಪ್ರೆಸ್ಡ್ ಆಗಿರ್ತಾರೆ, ಫಿಸಿಕಲಿ ವೀಕ್ ಆಗಿರ್ತಾರೆ. ಇನ್ನು ಫೈನಾನ್ಷಿಯಲಿ ಫಿಟ್ ಇಲ್ಲದೆ ಇರೋ ಕಾರಣ ತನ್ನೆಲ್ಲ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಂಡು ಬಿಟ್ಟಿರ್ತಾರೆ. ಇದ್ರ ಮಧ್ಯ ಟಾಕ್ಸಿಕ್ ರಿಲೇಷನ್ಶಿಪ್ ಏನಾದರೂ ಬಂದರೆ ಆತ ಜೀವನದಲ್ಲಿ ಖುಷಿನೇ ಕಾಣಲ್ಲ. ನಾನು ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ವಿಚಾರಗಳ ಬಗ್ಗೆ ಮಾತನಾಡಿದ್ದೀನಿ ಅಷ್ಟೇ. ಇದರಾಚೆಗೆ ಮೀರಿದ ಹಲವಾರು ಕಷ್ಟಗಳು ಇದೆ. ಇವೆಲ್ಲ ಬದಲಾಗುತ್ತೆ ಅಂತ ನಿಮಗೆ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.